ದೆಹಲಿ ಪ್ಲಾನ್ ಕರ್ನಾಟಕದಲ್ಲೂ ಚಾಲು ಆಗ್ತಿದೆಯಾ? ಸಿಎಂ ಸಿದ್ದರಾಮಯ್ಯಗೆ ಕೇಜ್ರಿವಾಲ್ ಸ್ಥಿತಿ ಬರುತ್ತಾ? ಅರವಿಂದ್ ಕೇಜ್ರಿವಾಲ್ ರೀತಿ ಸಿದ್ದರಾಮಯ್ಯಗೆ ಕೆಡ್ಡ ತೋಡ್ತಿದ್ದಾರಾ? ಸಿದ್ದರಾಮಯ್ಯ ವಿರುದ್ಧ ಅಗ್ರೆಸಿವ್ ಆಗಿದ್ಯಾಕೆ ಬಿಜೆಪಿ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಮೂಡ ಹಗರಣದಲ್ಲಿ ಸಿದ್ದು ಕಂಟ್ರೋಲ್ ಮಾಡೋ ತಂತ್ರ ಆಗ್ತಾ ಇದೆಯಾ? ಕಂಟ್ರೋಲ್ ಮಾಡೋ ತಂತ್ರನ ಅಥವಾ ಲಾಕ್ ಮಾಡುವಂತ ಪ್ಲಾನ ಎನ್ನುವಂತ ಪ್ರಶ್ನೆ ಈಗ. ಸಿದ್ದರಾಮಯ್ಯನವರನ್ನ ಕೇಜ್ರಿವಾಲ್ ರೀತಿಯಲ್ಲೇ ಸಿಲುಕಿಸುವ ಷಡ್ಯಂತ್ರನ ಬಿಜೆಪಿ ಪಕ್ಷದ ವಿರುದ್ಧ ಕಾಂಗ್ರೆಸ್ ಗಂಭೀರ ಆರೋಪವನ್ನ ಮಾಡ್ತಾ ಇದೆ. ದೆಹಲಿ ಸಿಎಂ ಕೇಜ್ರಿವಾಲ್ ರೀತಿಯಲ್ಲೇ ಸಿದ್ದರಾಮಯ್ಯನವರನ್ನ ಸಿಲುಕಿಸುವ ಯತ್ನ. ಸಿದ್ದರಾಮಯ್ಯನವರನ್ನ ಸುಳ್ಳು ಪ್ರಕರಣಗಳಲ್ಲಿ ಸಿಲುಕಿಸಲು ಬಿಜೆಪಿ ಯತ್ನ ಮಾಡ್ತಿದ್ಯಾ? ಹೇಗೊಂದು ಪ್ರಶ್ನೆ ಈಗ ರಾಜ್ಯ ರಾಜಕಾರಣದಲ್ಲಿ ಶುರುವಾಗಬಿಟ್ಟಿದೆ. ಇನ್ನು ರಾಷ್ಟ್ರ ರಾಜಕಾರಣದಲ್ಲಿ ದೆಹಲಿಯ ಮದ್ಯ ನೀತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿಯ ಮುಖ್ಯಮಂತ್ರಿ ಆಗಿರುವಂತಹ ಅರವಿಂದ್ ಕೇಜ್ರಿವಾಲ್ ಅವರನ್ನ ಇಡಿ ಅಧಿಕಾರಿಗಳು ಬಂಧನವನ್ನ ಮಾಡಿದ್ರು. ಇನ್ನು ಇದೇ ರೀತಿಯಾಗಿ ಈಗ ಕರ್ನಾಟಕದಲ್ಲಿ ಮೂಡ ಹಗರಣ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಇದೇ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಕೇಜ್ರಿವಾಲ್ ಪರಿಸ್ಥಿತಿ ಬರುತ್ತಾ ಇರುವಂತ ಚರ್ಚೆ ಈಗ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನೇ ಮೂಡಿಸ್ತಾ ಇದೆ. ಅರವಿಂದ್ ಕೇಜ್ರಿವಾಲ್ ರೀತಿಯಲ್ಲೇ ಸಿದ್ದರಾಮಯ್ಯಗೆ ಬಿಜೆಪಿ ಪಾಳ್ಯ ಕೆಡ್ಡವನ್ನ ತೋಡು ಬಿಡುತ್ತಾ? ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಯಾಕಿಷ್ಟೊಂದು ಅಗ್ರೆಸಿವ್ ಆಗಿಬಿಟ್ಟಿದೆ? ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರನ್ನ ಈ ರೀತಿಯಾಗಿ ಕಂಟ್ರೋಲ್ ಮಾಡಿದ್ರೆ ರಾಜಕೀಯ ಲಾಭ ಸಿಗುತ್ತೆ, ಹೀಗಾಗಿ ಷಡ್ಯಂತ್ರ ಮಾಡುವಂತ ಪ್ರಯತ್ನ ಆಗ್ತಾ ಇದೆ ಅನ್ನುವಂತ ಚರ್ಚೆ ಈಗ ಭಾರಿ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಕಂಟ್ರೋಲ್ ಮಾಡೋ ತಂತ್ರನ ಅಥವಾ ಈ ಒಂದು ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರನ್ನ ಲಾಕ್ ಮಾಡುವಂತ ಪ್ಲಾನ್ ಆಗ್ತಾ ಇದೆಯಾ? ಒಂದು ಕಡೆಯಲ್ಲಿ ಬಿಜೆಪಿ ಕಡೆಯಿಂದ ಈಗಾಗಲೇ ಸಿಎಂ ಸ್ಥಾನದಿಂದ ರಾಜೀನಾಮೆಯನ್ನ ಕೊಡಬೇಕು ಸಿದ್ದರಾಮಯ್ಯನವರನ್ನ ರೀತಿಯಾಗಿ ಬಹಳಷ್ಟು ಹೋರಾಟಗಳಾಗ್ತಾ ಇದೆ, ಪ್ರತಿಭಟನೆಗಳು ಕೂಡ ಆಗ್ತಾ ಇದೆ. ಇವೆಲ್ಲದರ ನಡುವೆ ಮೂಡ ಪ್ರಕರಣ ಏನು ಹಗರಣ ಆಗಿದೆಯಲ್ಲ, ಇದನ್ನ ಸಿಬಿಐಗೆ ವಹಿಸಬೇಕು, ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಅನ್ನೋ ರೀತಿಯಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಇವೆಲ್ಲದರ ನಡುವೆ ಸಿಎಂ ಸಿದ್ದರಾಮಯ್ಯನವರನ್ನ ಕೇಜ್ರಿವಾಲ್ ರೀತಿಯಲ್ಲೇ ಷಡ್ಯಂತ್ರವನ್ನ ಮಾಡ್ತಿದ್ದಾರಾ? ಅಂದ್ರೆ ಯಾವ ಪ್ರಕರಣದಲ್ಲಿ ಮದ್ಯ ನೀತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಜ್ರಿವಾಲ್ ಅವರಿಗಾಗಲೇ ಅರೆಸ್ಟ್ ಆಗಿದ್ದಾರೆ. ಇದೇ ಬಹಳಷ್ಟು ಕಾನೂನು ಕುಣಿಕೆ ಅವರನ್ನ ಸುತ್ತುವರಿದ್ಬಿಟ್ಟಿದೆ. ಇದೇ ರೀತಿಯಲ್ಲಿ ಈಗ ಬಿಜೆಪಿ ಪಕ್ಷದ ವಿರುದ್ಧ ಕಾಂಗ್ರೆಸ್ ಗಂಭೀರ ಆರೋಪ ಮಾಡ್ತಾ ಇದೆ. ದೆಹಲಿ ಸಿಎಂ ಕೇಜ್ರಿವಾಲ್ ರೀತಿಯಲ್ಲೇ ಸಿದ್ದರಾಮಯ್ಯನವರನ್ನ ಸಿಲುಕಿಸುವಂತ ಯತ್ನ ಆಗ್ತಾ ಇದೆ ಎನ್ನುವಂತ ಮಾತು ಬರ್ತಾ ಇದೆ. ಸಿದ್ದರಾಮಯ್ಯನವರನ್ನ ಸುಳ್ಳು ಪ್ರಕರಣಗಳಲ್ಲಿ ಸಿಲುಕಿಸಲು ಬಿಜೆಪಿ ಯತ್ನ ಮಾಡ್ತಿದೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ.